ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಕಾಲರ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಎಲ್ಲ ಲೈನಿಂಗಿಗೂ ಮೇಯ್ನ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಪಟ್ಟಿ ಮತ್ತು ಸ್ಲೀವ್ಸ್ ಏನಿದೆ ಅದನ್ನು ಮಾಮೂಲಿ ಅಳತೆ ಪ್ರಕಾರ ನಾವು ಕಟ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾನ್ವಾಸ್ ಅಂದರೆ ನೆಕ್ಕಿಗೆ ಪೆಂಟಗಾನ್ ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಕ್ಯಾನ್ವಾಸು ಪ್ಲಸ್ ಲೈನಿಂಗ್ನ ನಾನು ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಫ್ರಂಟ್ ಏನು 4 ಟಕ್ಸ್ ಭಾಗ ಇದೆ ಅಲ್ಲಿ ನಾವು ನೆಕ್ಕನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಈಗ ಕ್ಯಾನ್ವಾಸ್ನ ಇಟ್ಟು ನಾವು ನೀಟಾಗೆ ಸ್ಟಿಚಿಂಗ್ ಮಾಡಬೇಕು. ಸೊ ನಾವು ಅಲ್ಲಿ ಅಳತೆ ಪ್ರಕಾರ 3 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ಅದು ಹೊಲಿದಾಗ 3 ಕಾಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ನಾನು 3 ಇಂಚು ಪ್ಲಸ್ 3 ಕಾಲು ಎರಡೂ ಮಾಡ್ಕೊತಿದ್ದೀನಿ. ಯಾಕಂದರೆ ಲೈನಿಂಗ್ ಏನಿದೆ 1/4 ಇಂಚು ಅದು 3ಕ್ಕೆ ಕೂರಬೇಕು. ಕ್ಯಾನ್ವಾಸ್ ಏನಿದೆ ಅದು 3 ಕಾಲಿಗೆ ಕೂರಬೇಕು. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗೆ ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಒಂದು ಚೂರು ಸುಕ್ಕಾಗದೆ ಇರೋ ರೀತಿ ನಾವು ಅದನ್ನು ಇಟ್ಕೊಂಡು ಹೊಲ್ಕೊಬೇಕು. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ನಾನು ತೋರಿಸಿರುವಂಥ ವಿಡಿಯೋನ ನೋಡಿಬಿಟ್ಟು ಈಸಿಯಾಗಿ ನೀವು ಕಾಲರ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಈ ಪ್ರೀವಿಯಸ್ ವಿಡಿಯೋ ಏನಿದೆ ಅದನ್ನು ನೋಡಿ, ಹಾಗೆ ಈ ಸ್ಟಿಚಿಂಗ್ ವಿಡಿಯೋನು ಕೂಡ ನೋಡಿ ನೀವು ಹೊಲ್ಕೊಬೋದು ಫ್ರೆಂಡ್ಸ್. ಈ ರೀತಿ ಹೊಲ್ಕೊಂಡ ನಂತರ ನಾವು ಕಚ್ಚಾ ಕೊಡಬೇಕು. ಅಲ್ಲಲ್ಲೇ ಒಂದೊಂದು ಇಂಚಿಗೆ ಕಚ್ಚಾ ಕೊಟ್ಟರೆ ಅದು ನೀಟಾಗೆ ಪಲ್ಟಾಯಿಸ್ಬಿಟ್ಟು ಹೊಲಿಬೋದು. ಇಲ್ಲಿ ನಾನು ನೀಟಾಗೆ ತಿರುಗಿಸಿ ಹೊಲಿತಾ ಇದ್ದೀನಿ. 1/4 ಇಂಚು ದೂರದಲ್ಲಿ ಹೊಲಿಗೆನ ಬಿಟ್ಕೊಬೇಕು. ಆವಾಗ ಸೀದಾ ಮಾಡಿದಾಗ ಅದು ನೀಟ್ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ 1/4 ಇಂಚು ದೂರದಲ್ಲಿ ನಾವು ಹೊಲಿಗೆನ ಬಿಡಬೇಕಾಗುತ್ತೆ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿ ಮೊದಲೇ ನಾವು ತುದಿಗೆ ಹೊಲಿಗೆ ಹಾಕ್ಕೊಳ್ಳೋದು ಬೇಡ. 1/4 ಇಂಚಿಗೆ ಹೊಲಿಗೆ ಹಾಕ್ಕೊಂಡ್ರೆ ನೆಕ್ಸ್ಟ್ ನಾವು ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲಿ ತುದಿಯಲ್ಲಿ ಒಂದು ಹೊಲಿಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ 1/4 ಇಂಚು ದೂರದಲ್ಲಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಭಾಗ ಏನು ಹೊಲ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಭಾಗನೂ ನೆಕ್ ಕ್ಯಾನ್ವಾಸ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಟಕ್ಸ್ ಹಿಡಿಯೋದು ಹೇಗೆ, ಕ್ರಾಸ್ ಬೆಲ್ಟ್ ಹಚ್ಚೋದು ಹೇಗೆ ಮತ್ತು ಗುಂಡಿ ಪಟ್ಟಿ ಇವೆಲ್ಲ ಹಚ್ಚೋದು ಹೇಗೆ ಅಂತ ತೋರಿಸಿದ್ದೀನಿ. ಯಾರು ಹೊಸ ನೋಡ್ತಿದ್ರು ಅವರೆಲ್ಲರೂ ಹಳೆ ವಿಡಿಯೋ ನೋಡೋದ್ರ ಮುಖಾಂತರ ಇದನ್ನು ತಿಳ್ಕೊಬೋದು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಇಲ್ಲ. ಡೈರೆಕ್ಟಾಗಿ ನಾನು ಕಾಲರ್ ಏನಿದೆ ಅದನ್ನು ಕಟಿಂಗ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಮಿಡಲ್ ಏನಿದೆ ಅಲ್ಲಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಏನಿದೆ ಆ ಭಾಗನ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 1/4 ಇಂಚು ಅಥವಾ ಅರ್ಧ ಇಂಚಿಗೆ ನಾವು ಹೊಲಿಗೆನ ಹಾಕ್ಕೋಬೇಕು. 1 ಹೊಲಿಗೆ ಅಥವಾ 2 ಹೊಲಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಹೊಲ್ಕೊಂಡು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಇನ್ನೊಂದು ಭಾಗನ ಇಲ್ಲಿ ಜಾಯಿಂಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ರೀತಿ ನೀಟ ತುದಿ ಏನಿದೆ ಆ ಭಾಗದಿಂದ ಜೋಡಿಸ್ಕೊಂಡು ನಾವು ಹೊಲಿಬೇಕಾಗತ್ತೆ. ಶೋಲ್ಡರ್ ತುದಿ ಏನಿದೆ ಅದು ಕರೆಕ್ಟಾಗಿದ್ದರೆ ಸಾಕು. ನೆಕ್ಸ್ಟ್ ಅಲ್ಲಿಂದನೇ ನಾನು ಹೊಲಿಗೆನ ಕಂಟಿನ್ಯೂ ಮಾಡಿಕೊಂಡು ಮುಂದುವರಿಸ್ತಾ ಇದ್ದೀನಿ. ಸೊ 2 ಹೊಲಿಗೆನ ನೀವು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಯಾವಾಗಲೂ ನಾವು ಗಂಟು ಹೊಲಿಗೆ ಹಾಕಿದರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗಾಗಿ ತುದಿಯಲ್ಲಿ ಮತ್ತು ಕಾಲರ್ ಎಂಡ್ ಏನಿದೆ ಅಲ್ಲೆಲ್ಲ ನಾವು ಗಂಟು ಹೊಲಿಗೆನ ಹಾಕ್ಕೋಬೇಕಾಗುತ್ತೆ. ಈ ರೀತಿ 2 ಕಡೆ ಜಾಯಿಂಟ್ ಮಾಡಿದ ಮೇಲೆ ನಾನು ಕಾಲರ್ ಹಚ್ಚೋದು ಹೇಗೆ ಅಂತ ಈಗ ತೋರಿಸ್ತೀನಿ. ಕಾಲರ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಫಸ್ಟು ಕ್ಯಾನ್ವಾಸ್ ತೊಗೊಬೇಕು. ಪೇಪರ್ ಕ್ಯಾನ್ವಾಸ್ನ ನಾನು ಇಲ್ಲಿ
ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಅರ್ಧ ಇಂಚು ಏನಿದೆ ಅದನ್ನು ಕಾಲರ್ ಹಚ್ಬೇಕಾದ್ರೆ ಫೋಲ್ಡ್ ಮಾಡಿ ನಾವು ಹಚ್ಚಬೇಕಾಗತ್ತೆ. ಸೊ ಇಲ್ಲಿ ನಾನು ಕಾಲರ್ ಅನ್ನೋದು 3 ಇಂಚನ್ನಾದರೂ ಇರ್ಬೋದು, 3 ಇಂಚು ಅಥವಾ 2.5 ಇಂಚು ಈ ರೀತಿ ಇಟ್ಟರೆ ಅದು ಹಾಫ್ ಕಾಲರ್ ಅಂತ ಏನು ಕರಿತೀವಿ ಆ ರೀತಿ ಆಗುತ್ತೆ. ಸೊ ಈ ಕಡೆ 3 ಇಂಚು ಆ ಕಡೆ 3 ಇಂಚು ಎರಡು ಸೇರಿದರೆ 6 ಇಂಚ್ ಆಗುತ್ತೆ. 3 3 6 ಪ್ಲಸ್ ನೆಕ್ ಬಿಡ್ತು ಒಂದು 6.5 ಇಂಚು ಸಿಗುತ್ತೆ. ಈ ರೀತಿ ನಾವು ಲೆಕ್ಕ ಮಾಡ್ಕೊಬೇಕು, ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ 3 3 6 ಪ್ಲಸ್ ಇಲ್ಲಿ 6.5 12.5 ನಮಗೆ ರೆಡಿ ಬೇಕಾಗಿರುತ್ತೆ. ಮತ್ತು ಹೊಲಿಯೋದಕ್ಕೆ ಒಂದು ಅರ್ಧ ಇಂಚು ಎರಡು ಸೇರಿಸಿ ಒಂದು 13 ಇಂಚಿಗೆ ನಾವು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಬೇಕು. ನಾನಿಲ್ಲಿ 1 ಇಂಚು ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ, ಪೇಪರ್ ಕ್ಯಾನ್ವಾಸು. ಉದ್ದ 13 ಇಂಚು ಕಟ್ ಮಾಡ್ಕೊಬೇಕು ನಾವು. ನೋಡಿ ಫ್ರೆಂಡ್ಸ್, ಈ ರೀತಿ ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಕಟ್ ಮಾಡ್ಕೊಬೇಕು. 13 ಇಂಚು ಇದ್ದರೆ ನೀಟಾಗೆ ನಾವು ಹೊಲಿಬೋದು. ಆಮೇಲೆ ಇದನ್ನು ಕೂಡ ನಾವು ಸೆಂಟರ್ ಏನಿದೆ ಮಡಿಸ್ಕೊಂಡು ನೀಟಾಗೆ ಅಲ್ಲಿ ತುದಿಯಲ್ಲಿ ಶೇಪನ್ನು ಕೊಡಬೇಕು. ರೌಂಡ್ ಶೇಪ್ ಆದರೂ ಕೊಡ್ಬೋದು, ಸ್ಕ್ವೇರ್ ಶೇಪ್ ಆದರೂ ಕೊಡ್ಬೋದು. ನಾನಿಲ್ಲಿ ರೌಂಡ್ ಶೇಪನ್ನ ನಾನಿಲ್ಲಿ ತೆಗಿತಾ ಇದ್ದೀನಿ. ಈ ರೀತಿ ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡು ತುದಿನ ಕಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಯಾನ್ವಾಸ್ ರೆಡಿ ಆದರೆ ಬಟ್ಟೆನೂ ಕೂಡ ನಾವು ನೀಟಾಗೆ ಹೊಲಿಬೋದು. ಸ್ಟಿಫ್ನೆಸ್ ಬರುತ್ತೆ ಆವಾಗ. ನಾನು ಕ್ಯಾನ್ವಾಸನ್ನು ನಾನು ಈ ಲೈನಿಂಗ್ ಏನಿದೆ ಅದಕ್ಕೆ ಫಸ್ಟು ಹೊಲ್ಕೊತೀನಿ. ಸೊ ಕ್ಯಾನ್ವಾಸ್ ಸುತ್ತಲೂ ನಾನು ಐರನ್ ಆದರೂ ಮಾಡ್ಕೊಬೋದು, ಇಲ್ಲ ಹೊಲಿಗೆನಾದರೂ ಬಿಟ್ಕೊಬೋದು. ನಾನಿಲ್ಲಿ ಹೊಲಿಗೆ ಬಿಟ್ಕೊತಾ ಇದ್ದೀನಿ. ಸುತ್ತಲೂ ಹೊಲಿಗೆನ ನಾವು ಹಾಕ್ಕೋಬೇಕು, ಆವಾಗ ಅದು ಎಲ್ಲೂ ಜರುಗೋದಿಲ್ಲ. ಕ್ಯಾನ್ವಾಸ್ ಏನಿದೆ ಅದರ ಎಡ್ಜಲ್ಲಿ ನಾವು ನೀಟಾಗಿ ಹೊಲಿಗೆನ ಹಾಕ್ಕೊತ ಹೋಗಬೇಕು. ಆವಾಗ ಅದು ಸ್ಟಿಚ್ ಆಗುತ್ತೆ, ನೀಟಾಗಿ ಸ್ಟಿಚ್ ಆಗಿರುತ್ತೆ ಲೈನಿಂಗಿಗೆ. ಈ ರೀತಿ ನಾವು ಮೇಲ್ಗಡೆ ಒಂದು 1/4 ಇಂಚು ಬಟ್ಟೆನ ಬಿಟ್ಕೊಂಡು ಉಳಿದಂಥ ಬಟ್ಟೆನ ನಾವು ಕಟ್ ಮಾಡ್ಕೊಬೇಕು. ಕೆಳಗಡೆ ಒಂದು ಅರ್ಧ ಇಂಚು ಗ್ಯಾಪ್ ಇದ್ದರೆ ಸಾಕು. ಯಾಕಂದರೆ ಕಾಲರು ಏನಿದೆ ಅಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಒಂದು ಅರ್ಧ ಇಂಚಾದರೂ ಬೇಕು. ಹಾಗಾಗಿ ನಾನಿಲ್ಲಿ ಅರ್ಧ ಇಂಚು ಕೆಳಗಡೆ ಬಿಟ್ಕೊಂಡಿದ್ದೀನಿ. ಈಗ ಮೇನ್ ಕ್ಲಾತ್ ಏನಿದೆ ಅದಕ್ಕೆ ಇನ್ನೊಂದು ಲೈನಿಂಗ್ ಹಾಕಿದ್ದೀನಿ. ಯಾಕಂದರೆ ಮೇನ್ ಕ್ಲಾತು ತುಂಬ ತೆಳ್ಳಗಿದೆ, ಹಾಗಾಗಿ ಮೇನ್ ಕ್ಲಾತು ಪ್ಲಸ್ ಲೈನಿಂಗು ಎರಡನ್ನೂ ಸೇರಿ ಹೊಲ್ಕೊಂಡಿದ್ದೀನಿ. ಈ ಕ್ಯಾನ್ವಾಸ್ ಹಿಂದೇನಿದೆ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಮತ್ತೊಂದು ಸಲ ನಾವು ಮೇಲ್ಭಾಗಕ್ಕೆ ಹೊಲಿಗೆ ಹಾಕೋಬೇಕು. ಅಂದರೆ ಈ ಶೇಪ್ ಏನು ಕೊಟ್ಕೊಂಡಿದ್ವಲ್ಲ ಆ ಭಾಗದಲ್ಲಿ ನಾವು ಫಸ್ಟು ಹೊಲಿಗೆನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಆ ಕರ್ವ್ ಏನಿದೆ ಅಲ್ಲಿ ನೀಟ್ ಫಿನಿಶಿಂಗ್ ಬರಬೇಕಂದ್ರೆ ಸ್ವಲ್ಪ ನೀಟಾಗಿ ನಾವು ನಿಧಾನಕ್ಕೆ ಹೊಲ್ಕೋಬೇಕು. ಯಾವುದೇ ರೀತಿ ಆ ಕಡೆ ಆಚೆ ಈಚೆ ಆಗದಿರೋ ರೀತಿ ಹೊಲಿಗೆನ ನಾವು ಹಾಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕರ್ವ್ ಬಂದ ತಕ್ಷಣ ನಾನು ನಿಧಾನಕ್ಕೆ ಆದಷ್ಟು ಹೊಲಿಗೆನ ಹೊಲ್ಕೊತೀನಿ. ಆವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಯಾವುದೇ ಕೆಲಸ ಆದರೂ ಸಮಾಧಾನವಾಗಿ ನಾವು ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ತುದಿವರೆಗೂ ಹೊಲ್ಕೊಬೇಕು. ಈಗ ಮೇನ್ ಕ್ಲಾತ್ ಏನಿದೆ ಆ ಲೈನಿಂಗ್ ಕ್ಲಾತ್ ಕಟ್ ಮಾಡ್ಕೊಂಡಿದ್ದಲ್ಲ ಅದೇ ಸಮಕ್ಕೆ ನಾವು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಟ್ ಮಾಡಿ ತೆಗಿಬೇಕು. ಕೆಳಭಾಗದಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡೋಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ಅದನ್ನು ನಾವು ಮತ್ತೆ ಕಚ್ಚಾ ಹೊಡಿಬೇಕಾಗತ್ತೆ. ಒಂದು 1/4 ಇಂಚು ಅರ್ಧ ಇಂಚಿಗೆ ನಾವು ಸ್ಪ್ಲಿಟ್ ಮಾಡೋದ್ರಿಂದ ಅದು ನೀಟಾಗಿ ತಿರುಗುತ್ತೆ, ಆಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಎಕ್ಸ್ಟ್ರಾ ಕ್ಲಾತಲ್ಲಿ ನಾವು ಕಚ್ಚಾನ ಹೊಡಿಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ನಾವು ತಿರುಗಿಸ್ಕೊಂಡು ಮೇಲೆ ಹೊಲಿಗೆನಾದರೂ ಬಿಡ್ಕೋಬೋದು. ನಾನಿಲ್ಲಿ ಮೇಲೆ ಹೊಲಿಗೆ ಬಿಡ್ಕೊಳಲ್ಲ, ಆಮೇಲೆ ಅಟ್ಯಾಚ್ ಮಾಡ್ತೀವಲ್ಲ ಆವಾಗ
ನಾನು ಮೇಲೆ ಹೊಲಿಗೆ ಬಿಡ್ತೀನಿ. ಈ ರೀತಿ ಯಾವುದಾದ್ರೂ ಒಂದು ಟೂಲ್ಸನ್ನು ಸಹಾಯ ತಗೊಂಡು ನಾವು ಕರ್ವ್ ಹತ್ರ ಈ ರೀತಿ ಓಪನ್ ಮಾಡ್ಕೋಬೇಕು. ಅವಾಗ ಅದು ನೀಟು ಶೇಪ್ ಏನಿದೆ ಅದು ಬರುತ್ತೆ. ಐರನ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್. ನೀಟಾಗಿ ಐರನ್ ಮಾಡ್ಕೊಂಡ್ರಿ, ಆವಾಗ ನೀಟ್ ಫಿನಿಶಿಂಗು ಬರುತ್ತೆ. ಇಲ್ಲಿ ಕ್ಯಾನ್ವಾಸ್ ಹಾಕಿರೋದ್ರಿಂದ ಅದು ಸ್ಟಿಫಾಗೆ ಕೂರುತ್ತೆ, ಏನು ಅವೆಲ್ಲ ಏನೂ ಆಗೋದಿಲ್ಲ. ಈಗ ಏನು ಮಧ್ಯ ಮಾರ್ಕ್ ಮಾಡ್ಕೊಂಡಿದ್ದೆ, ಸೊ ಆ ಒಂದು ಜಾಗಕ್ಕೆ ಈ ಕಾಲರ್ನು ನಾವು ಮಧ್ಯಭಾಗ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳೋದ್ರಿಂದ ನಿಮಗೆ ನೀಟಾಗಿ, ಅಂದರೆ ಏನು ಫಿನಿಶಿಂಗ್ ಅನ್ನೋದು ಆಚೆ ಈಚೆ ಎಕ್ಸ್ಟ್ರಾ ಬರೋದಾಗಲಿ ಅವೆಲ್ಲ ಆಗೋದಿಲ್ಲ. ಕಾಲರ್ ಅನ್ನೋದು ಎರಡು ಸೈಡು ಸಮನಾಗಿ ಬರುತ್ತೆ. ಹಾಗಾಗಿ ಇಲ್ಲೂ ನಾವು ಮಿಡಲ್ನ ಮಾರ್ಕ್ ಮಾಡ್ಕೊಬೇಕು. ಕಾಲರಲ್ಲೂ ನಾವು ಮಿಡಲ್ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಮಧ್ಯದಿಂದಲೇ ನಾವು ಹೊಲಿಗೆ ಬಿಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡೂ ನೀಟಾಗಿ ಇರಲಿ ಅಂತ ನಾನು ಇನ್ನೊಂದು ಹೊಲಿಗೆನ ಬಿಡ್ಕೊತಾ ಇದ್ದೀನಿ. ಕ್ಯಾನ್ವಾಸ್ ಎಂಡ್ ಏನಿದೆ ಅಲ್ಲಿ ಹೊಲಿಗೆನ ಹಾಕ್ಕೋಬೇಕು ಫ್ರೆಂಡ್ಸ್. ಸೊ ಆವಾಗ ಎರಡೂ ಕೂಡ ನೀಟಾಗಿ ಸಮನಾಗಿ ಬರುತ್ತೆ. ಹೊಲಿಯಬೇಕಾದ್ರೆ ಈಸಿ ಆಗುತ್ತೆ ನಮಗೆ. ಈ ರೀತಿ ಹೊಲ್ಕೊಬೇಕು. ಈಗ ಮಧ್ಯ ಮಾರ್ಕ್ ಏನು ಮಾಡ್ಕೊಂಡಿದ್ವಿ ಅದು ಮತ್ತು ಕ್ಯಾನ್ವಾಸ್ ಅಂದರೆ ಕಾಲರ್ ಮಧ್ಯ ಏನಿದೆ ಅದು ಈ ಬ್ಯಾಕ್ ಸೈಡಿಂದ ಏನಿದೆ ಅದನ್ನು ಕೆಳಗಡೆ ಕಾಲರ್ ಇರಬೇಕು, ಮೇಲೆ ಬ್ಲೌಸಿಂದು ಮೇಲೆ ಕಾಲರ್ ಎಡ್ಜ್ ಏನಿದೆ ಅದನ್ನು ಹುಡ್ಕೋಬೇಕು. ಮಧ್ಯದಿಂದನೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವಾಗ ಆದರೆ ಮಾತ್ರ ಅದು ಸಮನಾಗಿ ಬರುತ್ತೆ. ಸೊ ಯಾವುದೇ ಹೊಲಿಬೇಕಾದ್ರೂ ನಾವು ಗಂಟು ಹೊಲಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಾವು ಆದಷ್ಟು ತುದಿಗೆ ಹೊಲಿಗೆನ ಬಿಡಬೇಕು ಫ್ರೆಂಡ್ಸ್. ಹೊಲಿಬೇಕಾದ್ರೆ ಆದಷ್ಟು ಗಮನ ಕೊಟ್ಟು ಆ ಎಡ್ಜ್ ಏನಿದೆ ಅಲ್ಲಿ ನಾವು ನೀಟಾಗಿ ಹೊಲ್ಕೊತ ಹೋದರೆ ತುಂಬ ಚೆನ್ನಾಗಿ ಫಿನಿಶಿಂಗು ಬರುತ್ತೆ. ಆ ಪಾಯಿಂಟ್ ಏನಿದೆ ಅಲ್ಲಿ ಬಂದ ತಕ್ಷಣ ಸೂಜಿನ ಒಳಗಡೆ ಹಾಕಿ ನಾವು ಈ ಕಡೆ ತಿರುಗಿಸ್ಕೊಬೇಕು. ಆವಾಗ ಅದು ಸ್ಟ್ರೈಟಾಗಿ ಏನು ಇದೆ ಅಲ್ಲಿ ಮಧ್ಯ ಮೂಲೆ ಅದು ಕರೆಕ್ಟಾಗಿ ತಿರುಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ತುದಿ ಬಂದ ತಕ್ಷಣ ನಾನು ಮತ್ತೆ ಗಂಟೊಲಿಗೆ ಹಾಕೊತಾ ಇದ್ದೀನಿ. ಅಲ್ಲಿ ವಾಪಸ್ ಬರೋದ್ರ ಮುಖಾಂತರ ಈಗ ಮೇಲ್ಗಡೆ ಎಡ್ಜಲ್ಲಿ ನಾನು ಕಾಲರ್ ಎಡ್ಜಲ್ಲಿ ಹೊಲಿಗೆ ಹಾಕಿರಲಿಲ್ಲ, ಆವಾಗಲೇ ಹೇಳಿದ್ದೆ, ಆಮೇಲೆ ನಾನು ಹೊಲ್ಕೊತೀನಿ ಅಂತ. ಸೊ ನೋಡಿ ಅಲ್ಲಿ ಎಡ್ಜಿಂದ ನಾನು ಸೀದಾ ಕಾಲರ್ ಮೇಲ್ಗಡೆಗೆ ಬಂದಿದ್ದೀನಿ. ಈಗ ಸೊ ಕಾಲರ್ ಮೇಲೆ ತುದಿಯಲ್ಲಿ ಆದಷ್ಟು ನಾವು ಹೊಲಿಗೆನ ಬಿಡ್ಕೊತ ಹೋಗಬೇಕು. ಆವಾಗ ನೀಟ್ ಫಿನಿಶಿಂಗ್ ಅನ್ನೋದು ನನಗೆ ಕಾಣುತ್ತೆ. ಉದಾಹರಣೆಗೆ ಆದಷ್ಟು ತುದಿಯಲ್ಲಿ ನಾವು ಹೊಲಿಗೆನ ಹಾಕ್ಕೊತ ಹೋಗಬೇಕು ಫ್ರೆಂಡ್ಸ್. ಕೊನೆವರೆಗೂ ಇದೇ ರೀತಿ ನಾನು ಫಾಲೋ ಮಾಡ್ತೀನಿ. ಕರ್ವ್ಸ್ ಒಂದು ಕಡೆ ಸ್ವಲ್ಪ ನಿಧಾನವಾಗಿ ನಾವು ಹೊಲಿಗೆನ ಹಾಕ್ಕೋಬೇಕು. ಅವಾಗ ಅದು ಜಾರ್ಕೊಳೋದಿಲ್ಲ. ನಾವು ಫಾಸ್ಟಾಗಿ ಮಾಡ್ತೀವಿ ಎಲ್ಲದು ಅಂದರೆ ಅದು ಆಗೋದಿಲ್ಲ. ಹೆಂಗೋಗೋ ಅದು ಹೊಲಿಗೆ ಬರುತ್ತೆ. ಸೊ ಈಗ ಮತ್ತೆ ನಾನು ಇನ್ನು ಅರ್ಧ ಭಾಗ ಏನಿದೆ ಅದನ್ನು ಅಟ್ಯಾಚ್ ಮಾಡಬೇಕು. ಮತ್ತು ನಾವು ಮಧ್ಯಭಾಗದಿಂದನೇ ಹೊಲಿತಾ ಹೋಗಬೇಕಾಗುತ್ತೆ. ಈ ರೀತಿ ನೀಟಾಗಿ ಅದ್ರ ಮೇಲೆ ಕಾಲರ್ ಏನಿದೆ ಅದ್ರ ಮೇಲೆ ಈ ಮೇನ್ ಕ್ಲಾತನ್ನು ಇಡಬೇಕು. ಇಲ್ಲೂ ಕೂಡ ನಾವು ಗಂಟು ಹೊಲಿಗೆ ಹಾಕೋದ್ರ ಮೂಲಕ ನಾವು ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಹೇಗೆ ಅಟ್ಯಾಚ್ ಮಾಡಿದ್ರು ಅದೇ ರೀತಿ ಸೇಮು ಆ ಒಂದು ಹೊಲಿಗೆ ಏನಿರುತ್ತೆ ಆ ಹೊಲಿಗೆ ಮೇಲೆ ಬಟ್ಟೆನ ಇಟ್ಟುಬಿಟ್ಟು ತುದಿನ ಹೊಲಿಗೆ ಹೊಲಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಯಾರ್ಯಾರು ಹೊಲಿಗೆ ಬರಲ್ಲ ಅವರು ಕೂಡ ಈ ವಿಡಿಯೋನ ನೋಡೋದ್ರ ಮುಖಾಂತರ ನೀವು ಕಲಿತು ಹೊಲಿಬೋದು ಫ್ರೆಂಡ್ಸ್. ನೋಡಿ ಆ ಮೂಲೆ ಬಂದ ತಕ್ಷಣ ನಾನು ಸೂಜಿ ಒಳಗಡೆ ಹಾಕ್ಕೊಂಡೆ. ಸೂಜಿ ಒಳಗೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಅದನ್ನು ಇಟ್ಕೊಬೇಕು. ತುದಿಯಲ್ಲೇ ಆದಷ್ಟು ಹೊಲಿದ್ರೆ ಚೆನ್ನಾಗಿರುತ್ತೆ.
ಮುಗೀತಲ್ವ ಫ್ರೆಂಡ್ಸ್. ಈಗ ಕಾಲರ್ ಎಂಡ್ ಬಂದ ತಕ್ಷಣ ನಾವು ಮತ್ತೆ ಗಂಟು ಹೊಲಿಗೆನ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು ನೀಟಾಗಿ. ಇಷ್ಟೇ ಫ್ರೆಂಡ್ಸ್, ಈ ಕಾಲರ್ ಹಚ್ಚೋದು ತುಂಬ ಈಸಿ. ಅದು ಶೇಪ್ ಏನಿದೆ ಕಾಲರ್ ಶೇಪನ್ನ ನಾವು ನೀಟಾಗಿ ಕಟ್ ಮಾಡ್ಕೊಬೇಕು. ಆಮೇಲೆ ಜಾಯಿಂಟ್ ಮಾಡೋದೇನಿದೆ ಅದು ಮೆಥಡು ನೀಟಾಗಿ ಫಾಲೋ ಮಾಡಿದರೆ ನೀಟಾಗಿ ಬರುತ್ತೆ. ಇಲ್ಲಿ ಕಾರ್ನರ್ ಏನಿದೆ ಒಳಗಡೆ ನೆಕ್ ಹತ್ರ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಅದು ತಿರುಗೋದಿಲ್ಲ. ಅದು ಹಾಗಾಗಿ ಮೂಲೆನ ನಾವು ಕಟ್ ಮಾಡ್ಕೊಬೇಕು ಎರಡು ಸೈಡು. ನಿಮಗೆ ಗೊತ್ತಾಗತ್ತದ ಅಲ್ಲಿ ಬಂದಿರೋದು. ಅವಾಗಲ್ಲಿ ಒಂದು ಕಚ್ಚ ಹೊಡೆದ್ರೆ ನೋಡಿ ಈ ಥರ ಸ್ಪ್ಲಿಟ್ ಆಗಬೇಕು ನೀಟಾಗಿ. ಆವಾಗ ಅದು ಕಾಲರ್ ಕುತ್ತಿಗೆ ಹತ್ರ ನೀಟಾಗಿ ಸಿಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.